ನಮಸ್ಕಾರ ಎಲ್ಲರಿಗೂ. ಮೊರಾರ್ಜಿ ದೇಸಾಯಿ 2026-27 ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ಸ್ ಯಾವಾಗ ರಿಲೀಸ್ ಆಗುತ್ತೆ ಮತ್ತು ಇನ್ನೊಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋನಲ್ಲಿ ನಾವೆಲ್ಲರೂ ನೋಡೋಣ. ಮೊದಲಿಗೆ ಇಂಪಾರ್ಟೆಂಟ್ ಡೇಟ್ಸ್ ಕಡೆ ಗಮನ ಹರಿಸೋಣ. ಅಪ್ಲಿಕೇಶನ್ಸ್ನ ಅವರು 11th January ರಿಲೀಸ್ ಮಾಡ್ತಾರೆ. ಸೊ ಮತ್ತು ಈ ಅಪ್ಲಿಕೇಶನ್ಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಜೊತೆ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ 31st January 2026 ಆಗಿರುತ್ತೆ. ಮತ್ತು ನಿಮ್ಮ ಎಕ್ಸಾಮ್ 21st February ಇರುತ್ತೆ. ಆನ್ಲೈನಲ್ಲಿ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ರಿಲೇಟೆಡ್ ಎನಿ ಇನ್ಫಾರ್ಮೇಷನ್ ನಿಮಗೆ ಬೇಕಾದರೂ ಈ 2 ವೆಬ್ಸೈಟ್ನ ನೀವು ಕ್ಲಿಕ್ ಮಾಡಿ ನೀವು ಅದರಲ್ಲಿ ಮಾಹಿತಿನ ಪಡೆಯಬಹುದಾಗಿದೆ. ಎಕ್ಸಾಮ್ ಬರೆಯೋದಕ್ಕೆ ಯಾವ ಮಕ್ಕಳು ಅರ್ಜಿ ಸಲ್ಲಿಸಬಹುದು ಅಂದರೆ ಕರೆಂಟ್ ಅಕಾಡೆಮಿಕ್ ಇಯರ್ ಅಂದರೆ 2025-26ನಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಈ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗಿರ್ತಾರೆ ಮತ್ತು ಅವರು ಕರ್ನಾಟಕದ ರೆಸಿಡೆನ್ಸ್ ಆಗಿರಬೇಕು. ಸೊ ಅಪ್ಲಿಕೇಶನ್ ಫಿಲ್ ಮಾಡಿ ಅಪ್ಲಿಕೇಶನ್ ಜೊತೆ ನೀವು ಈ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ. ಏನೇನು ಅಂದರೆ ಮಗುವಿನ ಸ್ಯಾಟ್ಸ್ ID. ಸೊ ಈ ಸ್ಯಾಟ್ಸ್ ID ನಿಮಗೆ ಮಗು 5th ಸ್ಟ್ಯಾಂಡರ್ಡ್ ಯಾವ ಸ್ಕೂಲಲ್ಲಿ ಮಾಡ್ತಾ ಇರುತ್ತೋ ಆ ಸ್ಕೂಲ್ನಲ್ಲಿ ನೀವು ಆಫೀಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಯಾಟ್ಸ್ IDನ ತೊಗೊಳ್ಬೋದು. ಮಗುದು ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮಗುದು ಮತ್ತು ಪೇರೆಂಟ್ಸ್ದು. ಇದರ ಜೊತೆಗೆ ಒಂದು ಕರೆಂಟ್ ಯೂಸಲ್ಲಿರುವಂಥ ಮೊಬೈಲ್ ನಂಬರ್ ಕೊಡಬೇಕಾಗಿ ಬರುತ್ತೆ, ಯಾಕಂದರೆ ಒಂದು OTP ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಟೈಮಲ್ಲಿ. ವಾರ್ಷಿಕ ಆದಾಯದ ಕಡೆ ಬಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ OBC ಕ್ಯಾಟಗರಿನಲ್ಲಿ ಇರೋರ್ದು ಎಲ್ಲರದು ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಹಾಗೂ 2A, 2B, 3A, 3B ಕ್ಯಾಟಗರಿನಲ್ಲಿರುವಂಥ ಜಾತಿನಲ್ಲಿರುವಂಥವ್ರಿಗೆ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಕಮ್ಮಿ ಇರಬೇಕಾಗಿ ಬರುತ್ತೆ. ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಕುರಿತ ಇನ್ನೊಂದಷ್ಟು ಮಾಹಿತಿಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ನೋಡಿದ್ದಕ್ಕೋಸ್ಕರ ಧನ್ಯವಾದಗಳು.